ಆಗ್ತಾ ಇದ್ಯಾ? ಸಾಮೂಹಿಕ ವಿವಾಹ ಮಾಡಿಸ್ತಿದಾರಂತೆ. ಒಂದ್ ಜೊತೆ ಪಂಚೆ ಸೀರೆ ಜೊತೆಗೆ ತಾಳಿನೂ ಫ್ರೀ ಆಗಿ ಕೊಡ್ತಾರಂತೆ. ವಾಟ್? ಬೇಗ ಹೋಗ್ಬಿಡನ್ರಿ, ಊಟ ಮಿಸ್ ಆಗ್ಬಿಟ್ರೆ ಕಷ್ಟ. ನಿಮ್ ಹೀರೋ ಆರ್ಡರ್ ಕೊಟ್ಟಿಲ್ವಾ? ನಂಗೆ ಯಾಕೋ ಭಯ ಆಗ್ತಾ ಇದೆ, ಒಂದು ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಗಾಡಿ ನಿಲ್ಸು. ಇವ್ರು ನೋಡಿದ್ರೆ ನಿಲ್ಸು ಅಂತಾರ, ಅವ್ರು ನೋಡಿದ್ರೆ ಹೋಗ್ತಾ ಇರು ಅಂತಾರ. ನಾವು ಯಾರ್ ಮಾತು ಅಂತ ಕೇಳದಪ್ಪ. ಇವ್ರ ಮಾತು ಕೇಳೋಣ. ಹಲೋ ಸರ್, ಹೇಳಿ. ಎಲ್ಲಿದ್ಯಾ? ಕರೆಕ್ಟ್ ಆಗಿ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡಿದ್ದೀನಿ. ಇಡಿಯಟ್, ನಾನ್ ಕೇಳಿದ್ದು ಲೊಕೇಶನ್. ಗೊತ್ತಿಲ್ಲ ಸರ್, ಹಿಂದೆ ಮುಂದೆ ನಿಮ್ ಪೊಲೀಸ್ ಅವ್ರು ಇದಾರೆ. ಎಲ್ಗ್ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ನೋಡಿದ್ರೆ ಗಾಡಿ ನಿಲ್ಸು ಅಂತ ಹೇಳ್ತಿದ್ದಾರೆ. ನೋ ಬೇಡ, ಯಾವ್ದೇ ಕಾರಣಕ್ಕೂ ನಿನ್ ಗಾಡಿ ನಿಲ್ಸಬಾರ್ದು. ಜಸ್ಟ್ ಕೀಪ್ ಆನ್ ಮೂವಿಂಗ್. ಹಾಗಂತ ಇವ್ರಿಗೆ ಹೇಳಿ ಸರ್. ದುಷ್ಯಂತ್ ಅವರು. ಹಲೋ ಸುಮಾ. ದುಷ್ಯಂತ್, ಮೊದಲು ಇವ್ರಿಗೆ ಗಾಡಿ ನಿಲ್ಸಕ್ಕೆ ಹೇಳಿ. ನನಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಭಯ ಆಗ್ತಿದೆ. ಸುಮಾ, ಡೋಂಟ್ ವರಿ, ಭಯ ಪಡುವಂತದ್ದು ಏನಿಲ್ಲ. ಐ ಡೋಂಟ್ ವಾಂಟ್ ಟು ಲಿಸನ್ ಟು ಎನಿಥಿಂಗ್, ಪ್ಲೀಸ್. ಅರ್ಥ ಮಾಡ್ಕೋ, ಜೀಪ್ ನಲ್ಲಿ ಬಾಂಬ್ ಇದೆ, ನಿಲ್ಸಿದ್ರೆ ಬ್ಲಾಸ್ಟ್ ಆಗುತ್ತೆ. ಬಾಂಬಾ? ಗಾಡಿ ನಿಲ್ಸಿದ್ರೆ ಬ್ಲಾಸ್ಟ್ ಆಗುತ್ತಾ? ಬಾಂಬಾ? ಮತ್ತೆ ರೀ, ನಾವಿಬ್ರು ಪ್ರೀತಿಸ್ತಿರೋ ವಿಷಯ ಏನಾದ್ರೂ ನೀವು ದುಷ್ಯಂತ್ ಕೇಳ್ಬಿಟ್ರ? ಸರ್, ಏನ್ ಸರ್ ಇದು? ಎಲ್ಲ ಮದ್ವೆ ಮನೆಯಿಂದ ಆಚೆ ಬರಬೇಕಾದ್ರೆ ತಾಂಬೂಲ ಕೊಡ್ತಾರೆ, ನೀವು ಬಾಂಬ್ ಬಿಟ್ಬಿಟ್ಟು ಕಳ್ಸಿದಿರಲ್ಲ ಸರ್. ಸರ್, ಇದ್ ನ್ಯಾಯನಾ? ಇದ್ ಧರ್ಮನಾ ಸರ್? ನಾ ಹೇಳೋದನ್ನ ಕೇಳೋ. ಹೇಳೋದು ಕೇಳೋದು ಏನಿಲ್ಲ ಸರ್. ನಿಮ್ ಹುಡುಗಿನ ಬಿಟ್ಬಿಟ್ಟು ನಾನು ಜೀಪಿಂದ ಎಗರ್ಕತಾ ಇರ್ತೀನಿ. ಅಮಾಯಕನಿಗೆ ಬಾಂಬ್ ಬಿಟ್ಟಿದಿರಲ್ಲ ಸರ್. ನೋ ಪ್ಲೀಸ್ ಲಿಸನ್ ಟು ಮೀ. ನಾ ಹೇಳೋ ತನಕ ನೀನ್ ಗಾಡಿ ಓಡಿಸ್ತಾ ಇರು. ಸರ್, ನಾನ್ ನಿಲ್ಸ್ತಾ ಇದ್ರು ಮುಂದೆ ನಿಮ್ ಪೊಲೀಸ್ ಅವ್ರು ಬ್ಯಾರಿಕೇಡ್ ಆಗಿ ನಿಲ್ಸ್ತಾ ಇದ್ದಾರೆ ಸರ್. ಡೋಂಟ್ ವರಿ, ನಾನೆಲ್ಲ ಕ್ಲಿಯರ್ ಮಾಡಿಸ್ತೀನಿ. ಅಲ್ಲಿ ತನಕ ಯು ಕೀಪ್ ಮೂವಿಂಗ್ ಆನ್, ಓಕೆ? ಹಲೋ ಸರ್. ಹಲೋ, ನಮಸ್ಕಾರ ಸರ್. ನಾವು ICICI ಬ್ಯಾಂಕ್ ನಿಂದ ಫೋನ್ ಮಾಡ್ತಿರೋದು. ನಿಮ್ಗೆ ಏನಾದ್ರು ಪರ್ಸನಲ್ ಲೋನ್ ಬೇಕಿತ್ತಾ ಸರ್? ಅಬ್ಬಾ, ಇದಪ್ಪ ಅದೃಷ್ಟ ಅಂದ್ರೆ. ಭಾಗ್ಯಲಕ್ಷ್ಮಿ ಜೊತೆ ಧನಲಕ್ಷ್ಮಿ ಬಂದ್ರೆ ಬೇಡ ಅನ್ನಕ್ಕಾಗುತ್ತಾ? ಧಾರಾಳವಾಗಿ ಕೊಡಿ ಸರ್. ನಿಮ್ಮ ಅಡ್ರೆಸ್ ಕೊಟ್ರೆ ನಮ್ಮ ಎಕ್ಸಿಕ್ಯೂಟಿವ್ ನಾವು ಅಲ್ಲಿಗೆ ಕಳಿಸ್ಕೊಡ್ತೀವಿ. ನಾನ್ ಪ್ರೀತಿಸ್ತಾ ಇರೋ ಹುಡುಗಿ ವಿಶಾಲವಾದ ಹೃದಯದಲ್ಲಿ ಒಂದು ಪುಟ್ಟ ಮನೆ ಮಾಡ್ಕೊಂಡು ಸೆಟ್ಲ್ ಆಗಿ ಹೋಗಿದ್ದೀನಿ. ಅಲ್ಲಿಗೆ ನಿಮ್ ಎಕ್ಸಿಕ್ಯೂಟಿವ್ ಬರಕ್ಕಾಗಲ್ಲ, ಯಾಕೆಂದ್ರೆ ಆ ಹುಡುಗಿ ಹೃದಯದ ಬಾಗ್ಲು ನನ್ನ ಒಬ್ಬನಿಗೆ ಮಾತ್ರ ಓಪನ್ ಆಗುತ್ತೆ. ನಮ್ ಟೆನ್ಷನ್ ನಮ್ಗೆ ಇಡ್ರಿ ಅಲ್ವಾ? ಓ ಮೈ ಗಾಡ್, ಏನಾಯ್ತು? ಪಾಸ್ಪೋರ್ಟ್ ಇಲ್ದೆ ಸ್ವರ್ಗಕ್ಕೆ ಡೈರೆಕ್ಟ್ ಆಗಿ ವೀಸಾ ಸಿಗ್ತಾ ಇದೆ. ಅಂದ್ರೆ ಪೆಟ್ರೋಲ್ ಆಗೋಗಿದೆ. ಓ ಮೈ ಗಾಡ್, ಏನಾದ್ರೂ ಮಾಡು ಸೂರಜ್, ಪ್ಲೀಸ್ ಸೇವ್ ಮೀ. ಜೊತೆಲಿ ಬದುಕಕ್ಕಂತೂ ಆಗ್ಲಿಲ್ಲ, ಜೊತೆಲಿ ಸತ್ತೋಗ್ಬಿಡೋಣ. ನನ್ ಮೇಲೆ ನಿಮ್ ನಂಬಿಕೆ ಇದೆಯಾ? ನಿಮ್ಗೆ ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದ್ರೆ ನಾನು ನಿಮ್ಮನ್ನ ಬಚಾವ್ ಮಾಡ್ಬೋದು. ಓಕೆ, ಹಾಗಾದ್ರೆ ನನ್ನನ್ನ ಗಟ್ಟಿಯಾಗಿ ತಗೊಳ್ಳಿ. ದೇರ್ ಇಸ್ ನೋ ಅದರ್ ಚಾಯ್ಸ್. ರೆಡಿ? ಗಟ್ಟಿಯಾಗಿ ಇಟ್ಕೊಳ್ಳಿ. ಓಕೆ, ದೇವ್ರ ಮೇಲೆ ಬರ ಹಾಕಿದ್ರೆ ನೀವು ನನ್ನ ಮೇಲೆ ಬರ ಹಾಕ್ತಿದ್ರಲ್ರಿ. ಸರ್, ಇದು ಬಾಂಬಲ್ಲ, ಆರ್ಡಿನರಿ ಬಲ್ಬ್. ವಾಟ್? ಸರ್, ಇದು ಕೂಡ ನಕಲಿನೇ. ವಾಟ್? ಹಲೋ, ನಿನ್ನ ಹುಡುಗಿ ನೀನ್ ಎದೆ ಮೇಲೆ ಹೂ ಇಟ್ರೆ ನೀನ್ ಅದನ್ನ ತಗೊಂಡು ಕಿವಿ ಮೇಲೆ ಇಟ್ಕೊಡ್ತಿ ಅಂತ ಅನ್ಕೊಂಡ್ರಿ. ಯಾರು ಮಾತಾಡ್ತಿರೋದು? ಫ್ಲವರ್ ಡೆಕೋರೇಟರ್. ವಾಟ್? ನಿನ್ನ ಹುಡುಗಿ ಆ ಹುಡುಗ ಎಲ್ಲೇ ಇದ್ರು ನನ್ನ ಕಂಟ್ರೋಲ್ ಅಲ್ಲೇ ಇರ್ತಾರೆ. ನಾನು ಮುಂದಿನ ಡಿಮ್ಯಾಂಡ್ಸ್ ಏನು ಅಂತ ಮತ್ತೆ ಫೋನ್ ಮಾಡ್ತೀನಿ. ಹಲೋ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಜೊತೆಲಿರೋರು ಏನ್ ಹೇಳ್ತಿಲ್ಲ, ಬೇರೆಯವ್ರು ಎಲ್ಲಿಂದ ಬರ್ಬೇಕು? ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕ? ಇಲ್ಲ, ಮಲೆ ಮಾದೇಶ್ವರಕ್ಕೆ. ಓ, ಯಾಕೋ? ನಿಮ್ಮಂತ ಸುಂದರವಾದ ಹುಡುಗಿ ನನ್ನ ಜೊತೆ ಬಂದ್ರೆ ಗುಂಡೋಡ್ಸ್ಕೊತೀನಿ ಅಂತ ಹರಕೆ ಕಟ್ಕೊಂಡಿದ್ದೀನಿ. ನಿನಗೇನಾದ್ರೂ ಹುಚ್ಚನಾಯಿ ಕಡ್ದಿದ್ಯಾ? ಹುಚ್ಚನಾಯಿ ಕಡ್ದಿತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಈಗ ನಿಮ್ ಬದಲು ಯಾವ್ದಾದ್ರು ಹಚ್ಚನಾಯಿ ಜೊತೆಲಿ ಇರ್ತಿದ್ರೆ ಚೆನ್ನಾಗಿರ್ತಿತ್ತು.
ವೇರ್ ಎವರ್ ಯು ಗೋ ಐ ವಿಲ್ ಫಾಲೋ ಯು ಅಂತ ಬಾಲ ಅಳ್ಳಾಡ್ಸ್ಕೊಂಡು ನನ್ನ ಹಿಂದೆನೆ ಬರ್ತಿತ್ತು. ಅಂದ್ರೆ ನೆಟ್ವರ್ಕ್ ಇರ್ತಿತ್ತು. ಸುಮ್ನೆ ಬಂದ್ರೆ ರೀ, ನೆಟ್ವರ್ಕ್ ಸಿಕ್ಕಿದ ತಕ್ಷಣ ಯಾರಿಗಾದ್ರೂ ಫೋನ್ ಮಾಡಿ ದಯವಿಟ್ಟು ಯಾರಾದ್ರೂ ಗಂಡಸರು ಬಂದು ನಮ್ಮನ್ನು ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನಾನಾ ಹೆಂಗ್ ಬಾಯ್? ನೀನೇ ಹೇಳ್ಕೋಬೇಕು. ಕಾಡಲ್ಲೇ ಕಳೆದು ಹೋಗ್ಬೇಕು ಅಂದ್ರೆ ಇಲ್ಲೇ ಇರ್ಬೋದು, ನೆಟ್ವರ್ಕ್ ಬೇಕು ಅಂದ್ರೆ ನನ್ನ ಹಿಂದೆ ಬರ್ಬೋದು. ಆರಾಮ್ಸೆ ಬನ್ನಿ, ನೋಡ್ಕೊಂಬನ್ನಿ, ಈಜಾಡಕ್ ಹೋಗ್ಬೇಡಿ. ಈ ಹುಡುಗಿ ಸಿಕ್ಕಿದ್ರೆ ಹೆಂಗೋ ಇರ್ತೀನಿ ಅನ್ಕೊಂಡೆ, ವನವಾಸ ಆಗೋಯ್ತಲ್ಲ ದೇವ್ರೆ. ಏನ್ರಿ ಏನಾಯ್ತು? ರೀ ನಿಮ್ ಸೆನ್ಸೇ ಇಲ್ವಲ್ರಿ? ಇಷ್ಟು ದೊಡ್ಡ ಕಾಡಲ್ಲಿ ಬರ್ಬೇಕಾದ್ರೆ ಚಪ್ಪಲಿ ಹಾಕೊಂಡ್ ಬರ್ಬೇಕು ಅಂತ ಒಂದು ಪರಿಜ್ಞಾನ ಇಲ್ಲ ನಿಮ್ಗೆ? ಓ ಸಾರಿ, ನೀವು ಮದ್ವೆ ಹೆಣ್ಣಲ್ವಾ? ಹಸೆ ಮಣ ಮೇಲೆ ಕೂತಿದ್ದವ್ರು, ಮದ್ವೆ ಮಾಡ್ಕೊಂಡು ಗಂಡನ ಜೊತೆ ಲಂಡನ್ಗೋ ಪ್ಯಾರಿಸ್ಗೋ ಹೋಗಿ ಹನಿಮೂನ್ ಆಚರಿಸ್ಕೊಂಡು ಆಕಾಶದಲ್ಲಿ ಹಾರಾಡ್ಬೇಕಾದವ್ರು ಪಾಪ. ಈಗ ನೋಡಿ ಭೂಮಿ ಮೇಲೆ ಈ ಕಾಡಲ್ಲಿ ಬರಗಾಲಲ್ಲಿ, ಅದು ನನ್ನ ಜೊತೆ. ಇಮ್ಯಾಜಿನೇಷನ್ ಬೇರೆ, ಜೀವನದ ರಿಯಾಲಿಟಿನೇ ಬೇರೆ. ನಿಮ್ ವೇಟ್ ಎಷ್ಟು? ಹುಡುಗಿರು ವಯಸ್ಸು ಕೇಳಿದ್ರೆ ಗುರಾಯಿಸ್ತಾರೆ, ವೇಟ್ ಕೇಳಿದ್ರು ಗುರಾಯಿಸ್ತಾರ? ವೇಟ್ ಕಮ್ಮಿ ಇದ್ರೆ ಕಾಡಲ್ಲೆಲ್ಲ ಹೊತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ಯಾಕಾಗಿ ನೋಡ್ತಿದ್ದೀರಾ? ಮಾದ್ರ ಚೆನ್ನಯ್ಯ ತಮ್ಮ ತೊಡೆ ಚರ್ಮ ಹರಿದು ಬಸವಣ್ಣವ್ರಿಗೆ ಚಪ್ಪಲಿ ಮಾಡಿಕೊಟ್ರಂತೆ. ಅದು ಅವ್ರ ಮೇಲಿನ ಭಕ್ತಿಗೆ. ನಮಗ ಆ ಲೆವೆಲ್ಗೆಲ್ಲ ಭಕ್ತಿ ಇಲ್ಲ, ಆದ್ರೆ ಪ್ರೀತಿಲೇನು ಕಮ್ಮಿ ಇಲ್ಲ. ₹199 90 ಕೊಡಿ. ನಾನು ಕೇಳಿ ಚಪ್ಪಲಿ ರೇಟು, ಪ್ರೀತಿ ರೇಟ್ ಅಲ್ಲ. ಸರ್, ಎಡ್ಕುರಿಯ ಫಾರೆಸ್ಟ್ ರೇಂಜ್ ಆಫೀಸರ್ಗೆ ಕೂಡಲೇ ಇನ್ಫಾರ್ಮ್ ಮಾಡು ಇಮಿಡಿಯೇಟ್ಲಿ. ಓಕೆ ಸರ್. ಮನೇಲಿ ನನ್ನ ಎನ್ಕೌಂಟರ್ ಲಿಸ್ಟ್ ಅಲ್ಲಿರೋ ಎಲ್ಲ ರೋಡಿಸ್ನ ರೌಂಡ್ ಅಪ್ ಮಾಡಿ. ಓಕೆ ಸರ್. ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಎಲ್ಲ ಬಂದೋಬಸ್ತ್ ಮಾಡ್ಬಿಡಿ ಈಗಲೇ. ನೋಡಿ, ನೀವು ನಿಮ್ಮ ಮಗಳನ್ನ ಎಷ್ಟು ಪ್ರೀತಿಸ್ತೀರಾ ಅದಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ. ಸುಮನ್ಗೆ ಏನೂ ಆಗಲ್ಲ, ವಾಪಸ್ ಬರ್ತಾಳೆ. ಇದೇ ಮದುವೆ ಮನೆಯಲ್ಲಿ ನಮ್ಮ ಮದುವೆ ಆಗತ್ತೆ. ದುಷ್ಯಂತ್, ಏನೇ ಇನ್ಫಾರ್ಮೇಶನ್? ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಯ್ತಾ? ಎಂಕ್ವೈರಿ ಮಾಡ್ತಾ ಇದ್ದಾರೆ ಸರ್. ಟ್ರೇಸ್ ಆಗಿರೋ ಎಲ್ಲ ಕಾಲ್ಸ್ ಇಲ್ಲಿಂದಲೇ ಬಂದಿರೋದು. ಯಾರ್ಯಾರು ಎಲ್ಲೆಲ್ಲಿ ಇದೀರೋ ಅಲ್ಲೇ ಇರಿ. ಚೆಕ್ ಎವ್ರಿಬಡೀಸ್ ಮೊಬೈಲ್ಸ್. ಎಸ್ ಸರ್. ಬಾಂಬ್ ಬಿಕ್ಕಿರೋರು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗಲೇ ಹೇಳ್ತೀನಿ, ಇಲ್ಲೇ ಹೇಳ್ತೀನಿ. ಸಾರಿ, ಅದು ನನ್ನ ಬಾಯಿನಲ್ಲಿ ಬರೋದಲ್ಲ, ಅದು ಬಾಯಿಂದ ಬರೋದು ಅಲ್ಲ. ಬಾಂಬ್ ಬಿಕ್ಕಿರೋರು ಇಲ್ಲೇ ಅವರೇ, ನಾನು ತೋರಿಸ್ತೀನಿ. ಟೆಲ್ ಮೀ ಹೂ ಇಸ್ ಇಟ್? ಒಂದ್ ನಿಮಿಷ. ಯಪ್ಪ ನಾನಲ್ಲ. ಬಾಂಬ್ ಬಿಕ್ಕಿದ್ ಇವನೇತ ಬಾಂಬ್ ಬಿಕ್ಕಿರೋದು. ಏನ್ ತಮಾಷೆ ಮಾಡ್ತೀರೇನ್ರಿ? ಇವ್ರು ಯಾರು ಗೊತ್ತಾ? ASP. ಇವ್ರ ಜೊತೆಗೆ ನೀವೇನಾದ್ರೂ ಆಟ ಆಡಿದ್ರೆ ನೀವು ಮನೆಗೆ ಹೋಗಲ್ಲ, ಜೈಲು ಹೊಂಟಾಯ್ತೀರಾ. ಎಕ್ಸ್ಕ್ಯೂಸ್ ಮೀ, ಸತ್ಯ ಇರೋನಿಗೆ ಲೈಲಾದ್ಲೇನು ಜೈಲಾದ್ಲೇನು? ಇವನೇತ ಬಾಂಬ್ ಬಿಕ್ಕಿರೋದು ಸರ್. ಅವ್ರು ಹೇಳ್ತಾರ ಸತ್ಯನಾ? ಊಟಕ್ಕೆ ಬಂದವ್ರಿಗೆ ಹೋಗೋರ್ಗೆಲ್ಲ ಹೇಳ, ಹುಡುಗಿ ದೊಡ್ಡಪ್ಪ ನಾನು, ಹುಡುಗಿ ದೊಡ್ಡಪ್ಪ ಅಂತ ಬಂದ್ ತಲೆ ತಿಂತಾ ಇದ್ದ. ಅದಕ್ಕೆ ಬಾಂಬ್ ಬಿಟ್ಟಿದ್ದೀನಿ ಅಂತ ಹೇಳ್ದೆ. ಗುಲ್ತ ಒಲಿತಾವನೆ, ತಾಣ ಚೆನ್ನಾಗಿ ಲುಬ್ಬಿಸ ಬಾಯ್ ಬೀಳ್ತಾನೆ. ಒಲಿಲಿ ಸರ್, ಚೆನ್ನಾಗಿ ಒಲಿಲಿ ಸರ್. ಇನ್ನೊಂದ್ ನಿಮಿಷ ತಾವ್ ಇಲ್ಲಿದ್ರೆ ಸಾಹೇಬ್ರು ಡಬಲ ತಗೊಂಡ್ ನಿಮಗ್ ಒಲಿತಾರೆ. ಏಯ್ ಅಲ್ಲ, ನಾಲ್ ಮರ ನಂಬೋದು, ಕಲ್ಲಿ ಹೆಂಗಿರೋ ಮಲ್ಲಿ ನಂಬಾರ್ದು. ಆನೆ ಮುಂದೆ ಮಗನೇ ನನ್ ತಿಗ ಹಾಕ್ಬಿಟ್ಟಿದ್ದಲ್ಲೋ. ಹೌದು, ಈ ತೊದಲ್ ನನ್ ಮಗನಿಗೆ ಯಾವ ಇನ್ವಿಟೇಷನ್ ಕೊಟ್ಟಿದ್ದು? ನಾನೇ ಇರ್ಬೇಕು. ಸಾರಿ ನಾನೇ. ಅಯ್ಯೋ, ಈಗ ಇನ್ನೊಂದು ಪ್ರಾಬ್ಲಮ್ ಶುರು ಆಗ್ಬಿಡ್ತು. ಏನು? ನಾನು ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ ಹೇಳು. ನಾನು ಹೇಳಿದ್ಮೇಲೆ ನೀವು ಕೋಪ ಮಾಡ್ಕೋಬಾರ್ದು. ಇಲ್ಲ ಹೇಳು. ಬೇಡ ಬಿಡಿ, ಈಗಲೇ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ. ಇಲ್ಲ ಅಂತ ಹೇಳಿದ್ನಲ್ಲಪ್ಪ, ಹೇಳು. ನಾನು ಹೇಳಿಲ್ವಾ ನೀವು ಬೇಜಾರು ಮಾಡ್ಕೋತೀರಾ ಅಂತ? ಏನು?
ನಾನ್ ಪರ್ಮಿಷನ್ ಕೊಟ್ರೆ ನೀನ್ ಹೋಗೋದು? ಅಲ್ವಾ ಮತ್ತೆ? ಓಕೆ, ನಾನ್ ಪರ್ಮಿಷನ್ ಕೊಡಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಹಲೋ ಹಲೋ ಹಲೋ, ಪ್ಲೀಸ್ ನನ್ಗೆ ಈ ತರ ಶಿಕ್ಷೆ ಮಾತ್ರ ಕೊಡ್ಬೇಡಿ ರೀ. 1000 ಇಚ್ಛೆ ಬೇಕಾದ್ರೆ ತಡ್ಕೋಬಹುದು, ಆದ್ರೆ ಬರೋ ಹುಚ್ಚೆ ತಡ್ಕೊಳಕ್ಕಾಗಲ್ಲ ರೀ. ಪ್ಲೀಸ್ ರೀ, ಪ್ಲೀಸ್. ಸರಿ ಹೋಗು. ಹೋಗಪ್ಪ. ಅಲ್ಲ, ನೀವು ಅಪ್ಪ ಅಂತ ಬರ್ತಿದ್ರಲ್ಲ, ನಿಮ್ಮ ನಕ್ಸಣ ಅಂತ ಹಾಗೆ ಮಾಡಿದೆ ಅಷ್ಟೇ.